Hi, hello friends, welcome back to my channel. In this video, we shall continue to analyze the Hstr question paper of 2015's exam of physics and mathematics subjects. So ಮೊದಲೇ ನಾವು ಒಂದು ವಿಡಿಯೋ ಮಾಡಿದ್ದೀವಿ based on this question paper analysis ಬಗ್ಗೆ. Kindly check the description box for the link of the video. Okay. So before that, if you are new to the channel, kindly do subscribe and press the bell icon so that you will get the notifications of the videos we upload here, which will be useful for GPSTR exams ಗೆ ಮತ್ತು HSTR exams, KV exams, TET, Central TET exams. For all these exams, this videos which we make here, which will be useful. Okay. Next, on moving to question number 16. Which of the following graph represent the correct dependency of speed of sound on the pressure of the medium? ಅಂದರೆ ಈ ಕೆಳಗಿನ ಯಾವ ಆಲೇಖವು ಗ್ರಾಫ್ ಶಬ್ದದ ವೇಗವು ಅದು ಚಲಿಸುವ ಮಾಧ್ಯಮದ ಒತ್ತಡದ ಮೇಲಿನ ಅವಲಂಬಿಕತೆಯನ್ನು ಪ್ರತಿನಿಧಿಸುತ್ತದೆ. ಸೊ ವೆನ್ ಯು ಅಬ್ಸರ್ವ್ ದಿಸ್, ಓಕೆ, ಈ ಥರ ಗ್ರಾಫ್ಸು ಅಥವಾ ಏನಾದ್ರು ಚಿತ್ರಗಳು ಕೊಟ್ಟಿದ್ದಾಗ ಕೆಲವೊಮ್ಮೆ ಇಫ್ ಯು ನೋ ದ ಆನ್ಸರ್ ಡೈರೆಕ್ಟ್ಲಿ ಯು ಕ್ಯಾನ್ ಆನ್ಸರ್, ಇಲ್ಲಾಂದರೆ ಏನೋ ಒಂದು ಚೇಂಜಸ್ ಕಾಣಿಸ್ತದೆ. ಬಾಕಿ 3 ಡಯಾಗ್ರಾಮ್ಸ್ ವಿಲ್ ಬಿ ಸಿಮಿಲರ್, ಒಂದು ಮಾತ್ರ ಬೇರೆ ಆಗಿರ್ತದೆ. ಸೊ ಯು ವಿಲ್ ಬಿ ಚೂಸಿಂಗ್ ಅಬ್ವಿಯಸ್ಲಿ ದ ಡಿಫ್ರೆಂಟ್ ಒನ್, ರೈಟ್? ಹಾಗೆ ನೋಡಿದಾಗ ದ ಫಸ್ಟ್ ಒನ್ ಯು ಸಿ ದ ಗ್ರಾಫ್ ಇಟ್ ಈಸ್ ಶೋಯಿಂಗ್ ನೋ ವೇರಿಯೇಷನ್, ಈ ಥರ ಸೇಮ್ ಬರುತ್ತೆ. ಪ್ರೆಷರ್ ವರ್ಸಸ್ ಸ್ಪೀಡ್ ಆಫ್ ಸೌಂಡ್, ಎಲ್ಲ ಗ್ರಾಫ್ನಲ್ಲೂ ಪ್ರೆಷರ್ ವರ್ಸಸ್ ಸ್ಪೀಡ್ ಆಫ್ ಸೌಂಡ್ ಇದೆ. ದೆನ್ ಇಲ್ಲಿ ಸೆಕೆಂಡ್ ಗ್ರಾಫ್ ದೇರ್ ಈಸ್ ವೇರಿಯೇಷನ್, ಇನ್ಕ್ರೀಸ್ ಆಗುತ್ತೆ. ಪ್ರೆಷರ್ ಇನ್ಕ್ರೀಸ್ ಆದಾಗ ಈವನ್ ಸ್ಪೀಡ್ ಆಫ್ ಸೌಂಡ್ ಇನ್ಕ್ರೀಸಸ್. ದೆನ್ ಸ್ಪೀಡ್ ಆಫ್ ಸೌಂಡ್ ಹೀಗೆ ಡಿಕ್ರೀಸ್ ಆದಾಗ ಪ್ರೆಷರ್ ಅಗೇನ್ ಡಿಕ್ರೀಸಸ್, ಅಗೇನ್ ಇನ್ಕ್ರೀಸಸ್. ಇಲ್ಲಿ ಕೂಡ ಇಟ್ ಚೇಂಜಸ್. ಸೊ ಫಸ್ಟ್ ಒನ್ does not have any relation with the next 3 options. So you can choose the right ones. If you sometimes you have to guess the answers. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲ, ಒಂದು ವೇಳೆ ಗೆಸ್ ಮಾಡಬೇಕು ಆನ್ಸರ್ಸ್ನಾಗ. ಬಟ್ ಇಫ್ ಯು ನೋ ದ ಕಾನ್ಸೆಪ್ಟ್ಸ್, ಧೈರ್ಯವಾಗಿ ನೀವು ಚೂಸ್ ಮಾಡ್ಬೋದು. ಏನಂತ ಹೇಳಿದರೆ, ಹೇಗೆ ಇದು ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ವೇರಿಯೇಷನ್ ಇಲ್ಲದೆ ಇದ್ದಾಗ ಕಾನ್ಸ್ಟೆಂಟ್ ಟೆಂಪ್ರೇಚರಲ್ಲಿ ದ ಗ್ಯಾಸ್ ಪ್ರೆಷರ್ P ಹ್ಯಾಸ್ ನೋ ಎಫೆಕ್ಟ್ ಆನ್ ದ ಸ್ಪೀಡ್ ಆಫ್ ಸೌಂಡ್. ಯಾವುದೇ ಥರ ಈ ಒತ್ತಡವು, ಮಾಧ್ಯಮದ ಒತ್ತಡ ಪ್ರೆಷರ್ ಶಬ್ದದ ವೇಗದ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ. ಇಟ್ ಈಸ್ ಕಾನ್ಸ್ಟೆಂಟ್ ಹೀಗೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ನಾಟ್ ಓನ್ಲಿ ಪ್ರೆಷರ್ ಹ್ಯಾಸ್ ನೋ ಎಫೆಕ್ಟ್, ಈವನ್ ಫ್ರೀಕ್ವೆನ್ಸಿ, ಆವರ್ತನ, ಫ್ರೀಕ್ವೆನ್ಸಿ ಕೂಡ ಹ್ಯಾಸ್ ನೋ ಎಫೆಕ್ಟ್ ಆನ್ ದ ಸ್ಪೀಡ್ ಆಫ್ ಸೌಂಡ್. ಆ್ಯಂಡ್ ಈವನ್ ಡೆನ್ಸಿಟಿ. ಓಕೆ, ಸೊ ಇಟ್ ಈಸ್ ಇಂಡಿಪೆಂಡೆಂಟ್. ಈಗ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಂತ ಹೇಳಿದ್ವಿ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಟೆಂಪ್ರೇಚರ್. ಸ್ಪೀಡ್ ಆಫ್ ಸೌಂಡ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಓಕೆ, ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 17. ಇನ್ ದ ಲೈಫ್ ಸೈಕಲ್ ಆಫ್ ಸ್ಟಾರ್ಸ್, ದ ಎಂಡ್ ಸ್ಟೇಜ್ ಆಫ್ ಮ್ಯಾಸಿವ್ ಸ್ಟಾರ್ಸ್ ಮಾಸ್ 30 times of that sun. Okay, actually right answer is, it is a black hole. Option number 3, black hole. ನಕ್ಷತ್ರಗಳ ಜೀವನ ಚಕ್ರದಲ್ಲಿ ಬೃಹತ್ ನಕ್ಷತ್ರಗಳು, ನಕ್ಷತ್ರದ ರಾಶಿ ಸೂರ್ಯನ ರಾಶಿಗಿಂತ 30 ಪಟ್ಟು ಹೆಚ್ಚಾಗಿರೋದು, ಅದು ಅಂತ್ಯಗೊಳ್ಳುವ ಸ್ಥಿತಿ ಯಾವುದು ಅಂತ ಹೇಳಿದರೆ ಕಪ್ಪು ಕುಳಿ. ಸೊ ಇದು ಬ್ಲ್ಯಾಕ್ ಹೋಲ್ ಆಗಿರ್ತದೆ. ಓಕೆ, ಸೊ ಇನ್ ದ ನೆಕ್ಸ್ಟ್ ಫಾಲೋಯಿಂಗ್ ವಿಡಿಯೋಸ್ ಐ ಟ್ರೈ ಟು ಟೇಕ್ ಅಪ್ ದ ಕ್ಲಾಸ್ ಆನ್ ದಿಸ್ ಲೈಫ್ ಸೈಕಲ್ ಆಫ್ ದ ಸ್ಟಾರ್ಸ್ ಆಲ್ಸೋ. ಆಗ ನಿಮಗೆ ಇದು ಅರ್ಥ ಆಗುತ್ತೆ. ಇಫ್ ಯು ನೋ ದ ಕಾನ್ಸೆಪ್ಟ್ ಆಲ್ರೆಡಿ ಗೊತ್ತಿದ್ರೆ ಇಟ್ಸ್ ಓಕೆ, ಯು ಕ್ಯಾನ್ ಆನ್ಸರ್ ದಿಸ್. ಸೊ ಬ್ಲ್ಯಾಕ್ ಹೋಲ್ ಇಸ್ ದ ಆನ್ಸರ್. On moving to question number 18. The total mass of Milky Way galaxy is around. ಹಾಲುಹಾದಿ ಗ್ಯಾಲಕ್ಸಿಯ ಒಟ್ಟು ದ್ರವ್ಯರಾಶಿಯ ಸುಮಾರು. ಸೊ ಇಲ್ಲಿ ನಿಮಗೆ ದ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಇಟ್ ಈಸ್ ಅಬೌಟ್ 41. ನೀವು 10 to the power ನೆನಪಲ್ಲಿ ಇಟ್ಕೊಳ್ಳಿ, ಅದು 41 ಆಗಿರುತ್ತೆ. 10 to the power 41. ಓಕೆ, 41. ಸೊ ಎಲ್ಲಿ ಅದು 41 ಬರುತ್ತೆ ಆಲ್ಮೋಸ್ಟ್ ಹಿಯರ್. ಸಮ್ ಟೈಮ್ ಇಟ್ ವಿಲ್ ಬಿ ಗಿವನ್ 2 into 10 to the power 41 kg. ಕೆಲವೊಮ್ಮೆ ಅದು ಮೆನ್ಷನ್ ಆಗಿರುತ್ತೆ, ಅಥವಾ 2.5 ಇಂಟು. ಸೊ ದಿಸ್ ನಂಬರ್ಸ್ ಮೇ ವೇರಿ ಸ್ಲೈಟ್, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ರಿಮೆಂಬರ್ ದ 10 to the power 41 kg, 41 kg ನೆನಪಲ್ಲಿ ಇಟ್ಕೊಂಡ್ರೆ ಯು ಕ್ಯಾನ್ ಆನ್ಸರ್ ಆಪ್ಷನ್ ನಂಬರ್ 2, 3 into 10 to the power 41 kg. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 19. The spacecraft which discovered the ring system around the planet Jupiter is.
ಗುರುಗ್ರಹಕ್ಕಿರುವ ಉಂಗುರದ ವ್ಯವಸ್ಥೆಯನ್ನು ಪತ್ತೆ ಹಚ್ಚಿದ ವ್ಯೋಮನೌಕೆ. ಶನಿಗ್ರಹ ಮಾತ್ರ ಅಲ್ಲ, ಈವನ್ ಗುರುಗ್ರಹಕ್ಕೂ ಕೂಡ ಉಂಗುರ ವ್ಯವಸ್ಥೆ ಇದೆ ಅಂತ ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ ವೆನ್ ವಿ ವೇರ್ ಲರ್ನಿಂಗ್ ಅಬೌಟ್ GPSC ಎಕ್ಸಾಮ್ಸ್ ಸಿಲೆಬಸ್ಸಲ್ಲಿ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಯೂನಿವರ್ಸ್ ಚಾಪ್ಟರಲ್ಲಿ. ಓಕೆ, ಸೊ ಯು ಕ್ಯಾನ್ ಕೈಂಡ್ಲಿ ಗೋ ಟು ದ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ, ಅಥವಾ ವಿಡಿಯೋ ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ನಿಮಗೆ ಪ್ರೀವಿಯಸ್ ವೀಡಿಯೋಸ್ಗಳೆಲ್ಲ ಇರುತ್ತೆ, ಅದು ಹೆಲ್ಪ್ ಆಗ್ಬೋದು. ಓಕೆ, ಸೊ ಅಕಾರ್ಡಿಂಗ್ ಟು ದ ಸಿಲೆಬಸ್ ಆಫ್ GPSR ಐ ಹ್ಯಾವ್ ಟೇಕನ್ ದ ಕ್ಲಾಸ್. ಈಗ HSTR ಅಲ್ಲಿ ಇನ್ನೂ ಅಡಿಷ್ನಲ್ ಕ್ವೆಶನ್ಸ್ ಇರುತ್ತೆ ಅಲ್ವಾ, ಸೊ ದಟ್ ವಿಲ್ ಬಿ ಆಫ್ ಇನ್ ದ ಫಾಲೋಯಿಂಗ್ ಕ್ಲಾಸಸ್ಸಲ್ಲಿ ನಾವು ತಗೊಳ್ಳೋಣ. ಓಕೆ, ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ವೋಯೇಜರ್ ಸ್ಪೇಸ್ ಕ್ರಾಫ್ಟ್, ವೋಯೇಜರ್ ವ್ಯೋಮನೌಕೆ ಅನ್ನೋದು. ಸೊ ರಿಮೈನಿಂಗ್ ಎಲ್ಲ ಈಗ ರೋವರ್ ಸ್ಪೇಸ್ ಕ್ರಾಫ್ಟ್ ತಗೊಂಡ್ರೆ ಅದು ಇಟ್ ಈಸ್ ಮೂನ್ ಲ್ಯಾಂಡಿಂಗ್ ಬಗ್ಗೆ ಅದು ಹೇಳುತ್ತೆ. ಇವನ್ ಅಬೌಟ್ ಮಾರ್ಸ್ನಲ್ಲಿ ಅನ್ವೇಷಣೆ ಮಾಡೋಕ್ಕೆ ರೋವರ್ ವ್ಯೋಮನೌಕೆಯನ್ನು ಕಳಿಸಿದ್ದಾರೆ. ಇವನ್ ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟು ಇದು ಆಲ್ರೆಡಿ ದೇರ್ ವಾಸ್ ಅ ಡಿಸಾಸ್ಟರ್ ರೈಟ್ ಇನ್ 2003 this Columbia Navy on February 1st I remember this space shuttle it broke up when it was returning to the earth. Around 7 ಮಂದಿ ಇದರಿಂದ ಕ್ರ್ಯಾಶ್ ಆಗಿ they have sacrificed their life, ಅವರ ಒಂದು ಜೀವನವನ್ನು ಕಳೆದುಕೊಂಡಿದ್ದಾರೆ. ಸೊ ಇದು ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟು ಬರಲ್ಲ. ಮತ್ತು ರಾಕೇಶ್ ಶರ್ಮಾ ಸ್ಪೇಸ್ ಕ್ರಾಫ್ಟ್, ಆ್ಯಕ್ಚುಲಿ ದೇರ್ ಇಸ್ ಅ ಸ್ಪೆಷಾಲಿಟಿ ಇನ್ ದಿಸ್ ಫೋರ್ತ್ ಆಪ್ಷನ್. ರಾಕೇಶ್ ಶರ್ಮಾ ಇವರು ಯಾರು? ಆ್ಯಕ್ಚುಲಿ ಹೀ ಈಸ್ ದ ಫಸ್ಟ್ ಇಂಡಿಯನ್ ಟು ಗೋ ಟು ದ ಸ್ಪೇಸ್ ಇನ್ 1984. ಓಕೆ, he went to the space and still he is alive. He is almost about I read in an article I think about 73 years old it seems. He is alive. Okay, Rakesh Sharma. So this is not the spacecraft actually. So option is Voyager spacecraft. Please keep updating about itara ನಾಸಾದ ಪ್ರೋಗ್ರಾಮ್ಸ್ ಎಲ್ಲ ಕೇಳ್ತಾರೆ ಕೆಲವೊಮ್ಮೆ. ಯು ಹ್ಯಾವ್ ಟು ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್. ಈಗ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಆಗಿರ್ಬೋದು, ಕೆಲವೊಮ್ಮೆ ಅದು ಪೇಪರ್ 1ಗೂ ಕೂಡ ರಿಲೇಟೆಡ್ ಆಗಿರುತ್ತೆ. ಈವನ್ ಫಾರ್ ದಿಸ್ ಆಲ್ಸೋ ಅಂಡರ್ ಯೂನಿವರ್ಸ್ ಚಾಪ್ಟರಲ್ಲಿ ಇದೆಲ್ಲ ಕೊಟ್ಟಿರ್ತಾರೆ ನಮಗೆ. ಯು ಹ್ಯಾವ್ ಟು ಲರ್ನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 20. ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ Ra22688 that is radium in respectively are. ರೇಡಿಯಮ್ 22688ನಲ್ಲಿರುವ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಇಲೆಕ್ಟ್ರಾನ್ಗಳ ಸಂಖ್ಯೆ ಕ್ರಮವಾಗಿ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಗೆಸ್ ಮಾಡ್ಬೋದು ಇಫ್ ಯು ನೋ ದ ಕರೆಕ್ಟು ಇಲ್ಲಿ ಫಾರ್ಮುಲಾ ನಿಮಗೆ ಅಥವಾ ನೆನಪಲ್ಲಿದ್ದರೆ. ಆನ್ ಟಾಪ್ ವಾಟ್ ಈಸ್ ಹಿಯರ್, ಇಟ್ ವಿಲ್ ಬಿ ಆಫ್ ಮಾಸ್ ನಂಬರ್ ರೈಟ್. ಇಲ್ಲಿ ಮಾಸ್ ನಂಬರ್ ಇರುತ್ತೆ. ಇಲ್ಲಿ ಡೌನ್ ಬಾಟಮಲ್ಲಿ 88 ಅನ್ನೋದು ಯು ಹ್ಯಾವ್ ಅಟಾಮಿಕ್ ನಂಬರ್. ಓಕೆ, ಸೊ ಸಿಂಪಲ್ ಫಾರ್ಮ್ ಐಲ್ ಬಿ ಎಕ್ಸ್ಪ್ಲೈನಿಂಗ್ ಅಗೇನ್ ನಾವು. ಅದು ತೋರಿಸ್ಕೊಡ್ತೀನಿ. ಜಸ್ಟ್ ಐ ಆಮ್ ಗೆಸ್ಸಿಂಗ್, ಆಸ್ಕಿಂಗ್ ಯು ಟು ಗೆಸ್ ದ ಆನ್ಸರ್ ನಾವು. ಈಗ ಯಾವ ಆರ್ಡ್ರಲ್ಲಿ ಕೇಳಿದರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಸೊ ಈಗ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇನ್ ಅನ್ ಆ್ಯಟಮ್ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಸು ಸೇಮ್ ಇರುತ್ತೆ ರೈಟ್. ಸೊ ಹಾಗಾಗಿ ಫಸ್ಟ್ ಆನ್ಸರ್ ಮತ್ತು ಲಾಸ್ಟ್ ಒನ್ ನಂಬರ್ ಮಸ್ಟ್ ಬಿ ಸೇಮ್. ಆಗ ಯಾವ ಚೂಸ್ ಮಾಡ್ತೀರಾ? ಯಾವುದು ಸೇಮ್ ಇರುತ್ತೆ ನೋಡಿ. ಆಪ್ಷನ್ ನಂಬರ್ 4 ಮತ್ತು ಆಪ್ಷನ್ ನಂಬರ್ 2 ಇದೆರಡರಲ್ಲಿ ಫಸ್ಟ್ ಒನ್ ಮತ್ತು ಲಾಸ್ಟ್ ಒನ್ ಸೇಮ್ ಇದೆ. ಸೊ ಈಗ ಇದೆರಡು ಕ್ಯಾನ್ಸಲ್ ಆಯಿತು, ಫಸ್ಟ್ ಒನ್ ಮತ್ತು ಥರ್ಡ್ ಒನ್ ಕ್ಯಾನ್ಸಲ್ ಆಯಿತು. ಸೊ ಯು ಹ್ಯಾವ್ ಟು ಚೂಸ್ ದ ಆಪ್ಷನ್ ಬಿಟ್ವೀನ್ ದಿಸ್ ಟು. ಏನಂತ ಹೇಳಿದರೆ ಈಗ ಯು ಹ್ಯಾವ್ 226 ಆನ್ ಟಾಪಲ್ಲಿರೋದು ಏನಂತ ಹೇಳಿದ್ರೆ ಪರಮಾಣು ರಾಶಿ. ಸೊ ಅದು ನಂಬರ್ ಆಫ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ನ ಸಂಖ್ಯೆ. ಓಕೆ, ಈ ಬಾಟಮಲ್ಲಿರೋದು ಓನ್ಲಿ ಪ್ರೋಟಾನ್. ಸೊ ಇದೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ವಿ ವಿಲ್ ಗೆಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ 226 ಮೈನಸ್ 88 ಅನ್ನೋದು 138 ಆಗುತ್ತೆ ನಮಗೆ. 138. ಸೊ 138 ಬಂದರೆ ಅದು ಆನ್ಸರ್. ಸೊ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಐ ಜಸ್ಟ್ ಶೋ ಯು ನಾವ್. ಸೊ ಇಲ್ಲಿ ರೇಡಿಯಮ್ 22688. ಸೊ ಇನ್ ಜನರಲ್ ವೆನ್ ವಿ ರೈಟ್ ಅನ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರ್ ಈ ಥರ ಬರೀತೀವಿ. A to Z ರಿಮೆಂಬರ್ ಮಾಡ್ಕೊಳ್ಳಿ, ಆಲ್ಫಾಬೆಟ್ ಆರ್ಡ್ರಲ್ಲಿ A to Z. ಸೊ ಬಟ್ ಎ ಅನ್ನೋದು ಮಾಸ್ ನಂಬರ್, ಅಟಾಮಿಕ್ ನಂಬರ್ ಅಲ್ಲ. ಈ ವಿಚ್ ಎವರ್ ಈಸ್ ಹಿಯರ್ ಸಬ್ಸ್ಕ್ರಿಪ್ಟ್ ಆಗಿರೋದು ಅಟಾಮಿಕ್ ನಂಬರ್, Z ಅನ್ನೋದು ಅಟಾಮಿಕ್ ನಂಬರ್, ಎ ಅನ್ನೋದು ಮಾಸ್ ನಂಬರ್. ಸೊ ವಾಟ್ ಈಸ್ ಮಾಸ್ ನಂಬರ್? ಮಾಸ್ ನಂಬರ್ ಇಸ್ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇನ್ ಅನ್ ಆ್ಯಟಮ್. ಇದು ಒಂದು ಪರ್ಟಿಕ್ಯುಲರ್ ಆ್ಯಟಮ್. ಓಕೆ, ಸೊ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇಸ್ ದ ಮಾಸ್ ನಂಬರ್. ಇಲ್ಲಿ ಮಾಸ್ ನಂಬರ್ 226 ಇದೆ.
ಆ್ಯಂಡ್ ಅಟಾಮಿಕ್ ನಂಬರ್ ಇಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಅನ್ ಆಟಮ್. ಇಲ್ಲಿ 88 ಪ್ರೋಟಾನ್ಸ್ ಇದೆ. ಸೊ ಇಫ್ ಯು ವಾಂಟ್ ನ್ಯೂಟ್ರಾನ್, ಈ ಪ್ರೋಟಾನ್ ಇದು ಸಬ್ಟ್ರಾಕ್ಟ್ ಮಾಡಿದಾಗ ಪ್ರೋಟಾನ್ ಕ್ಯಾನ್ಸಲ್ ಆಗುತ್ತೆ, ನ್ಯೂಟ್ರಾನ್ ಸಿಗುತ್ತೆ. ಸೊ 226 ಮೈನಸ್ 88 138. ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ಸೊ ಆಲ್ರೆಡಿ ವಿ ಹ್ಯಾವ್ ಗೆಸ್ ದ ಆನ್ಸರ್ಸ್. ಆ್ಯಂಡ್ ಸೊ ಇನ್ನೊಂದು ಪಾಯಿಂಟ್ ಕೂಡ ವಿ ಹ್ಯಾವ್ ಟು ರೀಕಾಲ್ ದಟ್ ಇನ್ ಅನ್ ಆಟಮ್ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಆಯಿತಾ? ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಪ್ರೋಟಾನ್ ಎಷ್ಟು 88, ನ್ಯೂಟ್ರಾನ್ 138, ಇಲೆಕ್ಟ್ರಾನ್ 88. ಈ ಆರ್ಡರಲ್ಲಿ ನೋಡಿದಾಗ ಇದು ಕರೆಕ್ಟು. ಆಲ್ವೇಸ್ ದೇ ಮೇ ನಾಟ್ ಆಸ್ಕ್ ಇನ್ ದಿಸ್ ಪರ್ಟಿಕ್ಯುಲರ್ ಆರ್ಡರ್, ಡಿಫ್ರೆಂಟಾಗಿ ಕೂಡ ಕೇಳ್ಬೋದು. ಸೊ ಯಾವುದೇ ಆಗಿದ್ರಿ ದ ಕಾನ್ಸೆಪ್ಟ್ ಇಸ್ ದ ಸೇಮ್. ಈ ಕಾನ್ಸೆಪ್ಟನ್ನು ನೆನಪಲ್ಲಿ ಇಟ್ಕೊಂಡು ನೀವು ಯು ಹ್ಯಾವ್ ಟು ರೈಟ್ ಅನ್ ಆ್ಯಡ್. ನೆಕ್ಸ್ಟ್ ಕ್ವೆಶನ್ ನಂಬರ್ 21. ದ ರೇಡಿಯಸ್ ಆಫ್ ದ ಸರ್ಕಲ್ ಇಸ್ ಮೆಷರ್ಡ್ ವಿತ್ ಮ್ಯಾಕ್ಸಿಮಮ್ ಎರರ್ ಆಫ್ 2%. ಯಾವುದು ರೇಡಿಯಸ್ ಆಫ್ ಅ ಸರ್ಕಲ್? ದೆನ್ ದ ಮ್ಯಾಕ್ಸಿಮಮ್ ಎರರ್ ಇನ್ ಇಟ್ಸ್ ಏರಿಯಾ. ಒಂದು ವೃತ್ತದ ತ್ರಿಜ್ಯವನ್ನು ಅಳೆಯುವಾಗ ಯು ಆರ್ ಮೆಷರಿಂಗ್ ಅ ರೇಡಿಯಸ್, ವೃತ್ತದ ಒಂದು ತ್ರಿಜ್ಯವನ್ನು ಮೆಷರ್ ಮಾಡ್ತೀರಾ. ಆಗ 2% ನೀವು ಎರರ್ ದೋಷದಿಂದ ಮೆಷರ್ ಮಾಡ್ತೀರಾ. ಹಾಗಾದರೆ ಅದರ ಕ್ಷೇತ್ರಫಲದಲ್ಲಿ ಉಂಟಾಗುವ ಗರಿಷ್ಠ ದೋಷ. ಸೊ ವೆನ್ ಯು ಕ್ಯಾಲ್ಕುಲೇಟ್ ದ ಟೋಟಲ್ ಏರಿಯಾ, ನಿಮಗೆ ಎಷ್ಟು ಪರ್ಸೆಂಟ್ ನಿಮಗೆ ಅಲ್ಲಿ ಎರರ್ ಬರುತ್ತೆ ನೋಡೋಣ. ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ, ವಿಲ್ ಜಸ್ಟ್ ಚೆಕ್ ಔಟ್. ವಿ ನೋ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ಅ ಸರ್ಕಲ್, ದಟ್ ಈಸ್ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಲ್ವಾ? ಸೊ ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ರೇಡಿಯಸ್ ಎಷ್ಟು ಪರ್ಸೆಂಟೇಜ್ ನಮಗೆ ಕೊಟ್ಟಿದ್ದಾರೆ? 2%. ಸೊ ಪೈ ವ್ಯಾಲ್ಯೂ ಚೇಂಜ್ ಆಗಲ್ಲ, ಇಟ್ ಈಸ್ ಕಾನ್ಸ್ಟೆಂಟ್. ಆರ್ ಸ್ಕ್ವೇರ್ ಮಾತ್ರ ಇಲ್ಲಿ 2% ಆಗಿದ್ದರೆ 2 ಸ್ಕ್ವೇರ್ ಎಷ್ಟು 4. ಸೊ 4% ನಮಗೆ ಎರರ್ ಜಾಸ್ತಿ ಆಗುತ್ತೆ ಇನ್ ದಿಸ್ ಫಾರ್ಮುಲಾ ಅಕಾರ್ಡಿಂಗ್ಲಿ. ನೀವು ಪರ್ಸೆಂಟೇಜ್ಗೆ ಟೋಟಲ್ ಪರ್ಸೆಂಟೇಜ್ಗೆ ಹೋಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿಲ್ಲ, ಬಿಕಾಸ್ ಆಲ್ರೆಡಿ ಪರ್ಸೆಂಟೇಜ್ ಇಸ್ ಗಿವನ್. ಓಕೆ, ಸೊ ಇಟ್ ಈಸ್ ಇನ್ ದ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸಲ್ಲಿ. ಈಗ GPSR ಎಕ್ಸಾಮ್ ದೇ ಡಿ ನಾಟ್ ಗಿವ್ ದಿಸ್ ದೋಷಗಳ ಬಗ್ಗೆ ಕೊಟ್ಟಿಲ್ಲ. ಸೊ ಇನ್ ದಿಸ್ ಎಕ್ಸಾಮ್ ಇಟ್ ಈಸ್ ಇನ್ ದ ಸಿಲೆಬಸ್. ಐ ವಿಲ್ ಟೇಕ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, few numericals we will try to solve. So option number 2, 4% is the right answer for this question. Next, question number 22. In the given figure AB is the small current element carrying the current I. Then the magnitude of the magnetic field at point P at a distance R from the current element. So ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ AB ಅನ್ನೋದು ಒಂದು ವಿದ್ಯುತ್ ಪ್ರವಾಹ ಹೊಂದಿರುವ ಸಣ್ಣ ವಿದ್ಯುತ್ ಧಾತುವಾಗಿದೆ. ಇಲ್ಲಿ AB. ಓಕೆ, ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್ ಇಸ್ AB. ಈ ಸಣ್ಣ ವಿದ್ಯುತ್ ಧಾತುವಿನಿಂದ R ದೂರದಲ್ಲಿ ಅಟ್ ಎ ಡಿಸ್ಟೆನ್ಸ್ R ಎ ಪಾಯಿಂಟ್ P ಈಸ್ ಲೈಯಿಂಗ್ ಔಟ್ಸೈಡ್. ಒಂದು ಪಾಯಿಂಟ್ P ಅನ್ನೋದು ಇಲ್ಲಿ. ಸೊ ಇಲ್ಲಿಂದ ಈ ಪಾಯಿಂಟ್ P ಇಂದ ಉಂಟಾಗುವ ಕಾಂತಕ್ಷೇತ್ರದ ಪರಿಮಾಣವನ್ನು ಬರೀಬೇಕು. ಸೊ ಇದು ಎಲ್ಲೋ ನೋಡ್ದಂಗೆ ಇದೆ ಕ್ವೆಶನ್. ಆಲ್ರೆಡಿ ಫಾರ್ GPSR ಎಕ್ಸಾಮ್ ಬಯೋಟ್-ಸಾವರ್ಟ್ಸ್ ಲಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಬಯೋಟ್-ಸಾವರ್ಟ್ಸ್ ಲಾ ಅದು ಡೈರೆಕ್ಟ್ ಕ್ವೆಶನ್. ಇದು ಆ್ಯಕ್ಚುಲಿ ಡೈರೆಕ್ಟ್ ಫಾರ್ಮುಲಾ ನೀವು ಬರೆದ್ರೆ ಸಾಕು. ಸೊ ವಾಟ್ ಈಸ್ ದ ಆನ್ಸರ್? ಸೊ ಸಮ್ವೇರ್ ಹಿಂಗೆ ನಮಗೆ ಆರ್ ಸ್ಕ್ವೈರ್ ಇಲ್ಲಿ ಡಿಸ್ಟೆನ್ಸ್ ಬರಬೇಕಾದ್ರೆ ಆರ್ ಸ್ಕ್ವೈರ್ ನೆನಪಿದೆಯಾ? ಸೊ ಆರ್ ಸ್ಕ್ವೈರ್ ಯಾವುದರಲ್ಲಿದೆ? ಫಸ್ಟ್ ಒನ್ ಆ್ಯಂಡ್ ಥರ್ಡ್ ಒನಲ್ಲಿ. ಇದೆರಡರಲ್ಲಿ ಯಾವುದು ಕರೆಕ್ಟ್ ಫಾರ್ಮುಲಾ? ಸೊ ವಿ ನೋ ದ ಕೆ ವ್ಯಾಲ್ಯೂ. ಸೊ ಕೆ ವ್ಯಾಲ್ಯೂಗೇನು ಬಯೋಟ್-ಸಾವರ್ಟ್ಸ್ದಲ್ಲಿ ಕೆ ವ್ಯಾಲ್ಯೂ μ0/4π. ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಎಲ್ಲಿದೆ 4π? ಇಲ್ಲಿದೆ, ಫಸ್ಟ್ ಆಪ್ಷನ್. DB is equal to μ0/4π IDL sin theta divided by R square. ಸೊ DB ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂತ ನಮಗೆ ವಿ ಹ್ಯಾವ್ ಡಿರೈವ್ಡ್ ದಿಸ್. ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ಇದು ಡೈರೆಕ್ಟ್ ಫಾರ್ಮುಲಾ. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ಓಕೆ, ಸೊ ಇನ್ HSCR ಎಕ್ಸಾಮ್ ಇಫ್ ಇಟ್ ಈಸ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ದೆ ಅಂತ ಹೇಳಿ ಇಫ್ ದ ನೋಟಿಫಿಕೇಷನ್ ಇಸ್ ಔಟ್, ಸಿಲೆಬಸ್ ಎಲ್ಲ ಒಂದು ಕೊಟ್ಟಾಗ ಎಕ್ಸಾಮ್ ಪ್ಯಾಟರ್ನ್ ಅಗೇನ್ ಚೇಂಜ್ ಆಗಲ್ಲ, ಸೇಮ್ ಇದೆ ಅಂತ ಹೇಳಿದಾಗ ಡೆರಿವೇಷನ್ಸ್ನ ಹೇಗೆ ಓದ್ಕೋಬೇಕು ನೀವು? ಸಮ್ಟೈಮ್ಸ್ ಯು ವಾಂಟೆಡ್ ಟು ಡಿರೈವ್, ಎಲ್ಲನೂ ಡಿರೈವ್ ಮಾಡಿಕೊಂಡು ಅದನ್ನ ಕಲಿಬೇಕಾದ ಅವಶ್ಯಕತೆ ಇರೋದಿಲ್ಲ. ಈ ಥರನೇ ಕ್ವೆಶನ್ಸ್ ಬರುತ್ತೆ. ಲಾಸ್ಟ್ ಕ್ವೆಶನ್, ಓಕೆ, ಲಾಸ್ಟ್ ಫಾರ್ಮುಲಾ, ಡೆರಿವೇಷನ್ದು ಎಂಡ್ ಫಾರ್ಮುಲಾ, ಮತ್ತು ಮಧ್ಯದಿಂದ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂದರೆ ಯಾವ ಥರ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದಟ್ ಅಂತ ಕೇಳ್ಬೋದು. ಓಕೆ, ಸೊ ಯು ಕ್ಯಾನ್ ಗೋ ಇನ್ ದಟ್ ವೇ. ನಾಟ್ ಲೈಕ್ ಫಾರ್ ಡಿಸ್ಕ್ರಿಪ್ಟಿವ್ ಟೈಪ್ಗೆ ಲೈನ್ ಬೈ ಲೈನ್ ಡೆರಿವೇಷನ್ನ ಯು ನೋ ನೀಡ್ ಟು ಲರ್ನ್ ಫಾರ್ ದಿಸ್ ಇಫ್ ಅಟ್ ಆಲ್ ಇಟ್ ಈಸ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದ್ದರೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 23. ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ಫಿಸಿಕಲ್ ಕ್ವಾಂಟಿಟಿ ಫೋರ್ಸ್ ಇಸ್. ಈ ಕೆಳಗಿನವುಗಳಲ್ಲಿ ಯಾವುದು ಭೌತ ಪರಿಮಾಣವಾದ ಬಲದ ಆಯಾಮ ಸೂತ್ರವಾಗಿದೆ? ಸೊ ಈ ಡೈಮೆನ್ಷನಲ್ ಫಾರ್ಮುಲಾ ಬಗ್ಗೆ ಆಲ್ರೆಡಿ ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ. ಸೊ ಯು ಕ್ಯಾನ್ ಚೆಕ್.
ಈಗ ನಾವು ಸಮ್ಟೈಮ್ಸ್ ವೆನ್ ವಿ ಟೆಲ್ ಕೈಂಡ್ಲಿ ಗೋ ಟು ದ ಪ್ಲೇ ಲಿಸ್ಟ್ ಆ್ಯಂಡ್ ವಾಚ್ ದ ವೀಡಿಯೋಸ್ ಅಂತ ಹೇಳಿದಾಗ ನೀವು ಏನು ಮಾಡ್ತೀರಿ, ನೆಗ್ಲೆಕ್ಟ್ ಮಾಡ್ಕೊಂಡು ಯಾರು ಹಿಂದೆ ಹೋಗಿ ವಿಡಿಯೋ ನೋಡ್ತಾರೆ, ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ಕೊಳ್ಳೋಣ ಅಂತ ಸುಮ್ಮನಾಗ್ಬಿಡ್ತೀರ. ಬಟ್ ಪ್ರೀವಿಯಸ್ ವಿಡಿಯೋ ಮೇ ಗಿವ್ ಯು ದ ಪ್ರೀವಿಯಸ್ ನಾಲೆಜ್, ಸ್ವಲ್ಪ ಐಡಿಯಾಸ್ ಕೊಡುತ್ತೆ. ಓಕೆ, ದೇರ್ ಈಸ್ whenever you are free you can go to the playlist of the video. Sati whenever you are not in a mood to read and write and practice, ಹಾಗೆ ಇಲ್ಲ ಅಂದರೆ ಜಸ್ಟ್ ವೀಡಿಯೋಸ್ ಯಾವುದೇ ಚಾನಲ್ ಆಗಿರ್ಬೋದು, ನಿಮಗೆ ಇಷ್ಟವಾದ ಚಾನೆಲ್ದು ವೀಡಿಯೋಸ್ನ ಪ್ಲೇ ಮಾಡಿಬಿಟ್ಟು ಒಮ್ಮೆ ಸುಮ್ಮನೆ ಕೇಳಿಸ್ಕೊಳ್ತಾ ಇರಿ. ಸೊ ಆಗ ಇಟ್ ವಿಲ್ ಬಿ, ನೀವು ರೀಕಾಲ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಫೋರ್ಸ್ ಯಾವ ಥರ ಬರಿತೀವಿ? F is equal to ma, ನಮ್ಗೆ ಗೊತ್ತೇ ಇದೆ. ಮಾಸ್ ಇಂಟು ಆಕ್ಸಲರೇಷನ್ ಬರಿತೀವಿ, ಮಾಸ್ ಇಂಟು ಆಕ್ಸಲರೇಷನ್, ವೇಗೋತ್ಕರ್ಷ ಅದು. ಓಕೆ, ಸೊ ಈಗ ವಿ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಫಾರ್ಮುಲಾ, ಡೈಮೆನ್ಷನಲ್ ಫಾರ್ಮುಲಾ. ವಾಟ್ ಈಸ್ ದ ಎಸ್ ಯೂನಿಟ್ ಆಫ್ ಮಾಸ್? ಮಾಸ್ಗೇನು? kg. ಓಕೆ, ನೆಕ್ಸ್ಟ್ ಮಾಸ್ ಇಂಟು ಆಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, m per second square. I'll just explain now. ಸೊ ಫೋರ್ಸ್ F is equal to ma ನಮ್ಗೆ ಗೊತ್ತಿದೆ ಫಾರ್ಮುಲಾ. ಮಾಸ್ಗೆ kg is SI unit, ಆಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ವೆನ್ ವಿ ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ, ಜನರಲ್ ಆಗಿ ನಿಮಗೆ ಈ 3 ಟರ್ಮ್ಸೇ ಇರುತ್ತೆ. ಓಕೆ, m ಫಾರ್ ಮಾಸ್, l ಫಾರ್ ಲೆಂತ್, t ಫಾರ್ ಟೈಮ್. ಈಗ ಮಾಸ್ ಯಾವುದ್ರದ್ದು? kg ಎಷ್ಟು ಟೈಮ್ ಇದೆ? only 1 ಸತಿ. ಸೊ m ಒನ್ಸ್ ಇದೆ. ಮತ್ತು ಲೆಂತ್ ಎಷ್ಟು ಸತಿ ಇದೆ ಮೀಟರಲ್ಲಿ? 1 ಇದೆ. ಸೊ 1. ಟೈಮ್ ಎಷ್ಟಿದೆ ಸೆಕೆಂಡ್ಸಲ್ಲಿ? ಟು ದ ಪವರ್ ಆಫ್ -2. ಸೊ t ಟು ದ ಪವರ್ ಆಫ್ -2. ಸೊ 1 ಅನ್ನೋದು ಬರೆದ್ರೂ ಉಂಟು, ಇಫ್ ಯು ಡೋಂಟ್ ರೈಟ್ ಆಲ್ಸೋ ನೋ ಪ್ರಾಬ್ಲಮ್. ಸೊ ml t ಟು ದ ಪವರ್ ಆಫ್ -2 is the correct answer for the dimensional formula of force. Next, question number 24. The value of the resistance of the carbon resistor having the color codes red, yellow, gold is. So we have to find the value of the resistance of the given resistor. Carbon resistor ಕೊಟ್ಟಿರ್ತಾರೆ, ಅಂದರೆ ಕೆಂಪು, ಹಳದಿ, ಚಿನ್ನ ಈ ಬಣ್ಣಗಳ ಸಂಕೇತವನ್ನು ಹೊಂದಿರುವ ಇಂಗಾಲದ ರೋಧದ ಬೆಲೆಯನ್ನು ಕಂಡುಹಿಡಿಬೇಕು. ಓಕೆ, ಕಾರ್ಬನ್ ರೆಸಿಸ್ಟರ್ದು. ಸೊ ಇದು ಕಂಡುಹಿಡಿಬೇಕಾದ್ರೆ ವಿ ಹ್ಯಾವ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ್ಯಾಟ್. ಓಕೆ, ವೆರಿ ಸಿಂಪಲ್ ಫಾರ್ಮುಲಾ. ಒಂದು ಸತಿ ನೀವು ಆಲ್ರೆಡಿ ಯು ವುಡ್ ಹ್ಯಾವ್ ಲರ್ನ್ಡ್, ನೆನಪಲ್ಲಿದ್ದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಯು ಕ್ಯಾನ್ ಗೆಸ್ ದ ಆನ್ಸರ್. ಇಲ್ಲ ಅಂತ ಹೇಳಿದ್ರೆ ಈಗ ತಿಳ್ಕೊಳ್ಳೋಣ. ಸೊ ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಇಮೇಜ್ ದ ಕಾರ್ಬನ್ ರೆಸಿಸ್ಟರ್ಸ್ ಈ ಥರ ಇರುತ್ತೆ. ಅದ್ರ ಮೇಲೆ ಕಲರ್ ಕೋಡ್ಸ್ ಆರ್ ರೆಪ್ರೆಸೆಂಟೆಡ್, ಬರೆದಿದ್ದಾರೆ ಇಲ್ಲಿ. ಯು ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್. ಇಲ್ಲಿ ನೋಡಿ, ರೆಡ್, ಗೋಲ್ಡನ್, ಈ ಥರ ಕಲರ್ಸ್ ಇರುತ್ತೆ. ಓಕೆ, ಇನ್ ಜನರಲ್ ದೇರ್ ಆರ್ 4 ಬ್ಯಾಂಡ್ಸ್. 1 2 3 4 ಬ್ಯಾಂಡ್ಸ್ ಇರುತ್ತೆ. ಸೊ ಈಚ್ ಬ್ಯಾಂಡ್ ವಿಲ್ ಹ್ಯಾವ್ ಡಿಫ್ರೆಂಟ್ ವ್ಯಾಲ್ಯೂಸ್. ಬೇಸ್ಡ್ ಆನ್ ದಿಸ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿ we can check the resistance of this carbon resistors. Okay, so when we take from this point input, ಇಲ್ಲಿಂದ ತಗೊಂಡ್ರೆ ಈಗ ಇದು ಬ್ಯಾಂಡ್ ಎ, ಬ್ಯಾಂಡ್ ಬಿ, ಸಿ, ಡಿ ಅಂತ ತಗೊಳ್ತೀವಿ. ಸೊ ಇಲ್ಲಿ 4 ಕಲರ್ಸ್ ಇರುತ್ತೆ. 1 2 3 4. ಇಲ್ಲಿ ವೈಟ್ ಕಾಣಿಸ್ತಾ ಇಲ್ಲ, ಫಸ್ಟ್ ಒನ್ನಲ್ಲಿ ಲೈಟ್ ಆಗಿದೆ. ಓಕೆ, ಸೊ ಇಲ್ಲಿ ನೋಡಿ 1 2 3 4 ಎಲ್ಲದರಲ್ಲೂ 4 ಬ್ಯಾಂಡ್ಸ್ ಇರುತ್ತೆ ಕಾರ್ಬನ್ ರೆಸಿಸ್ಟರ್ಸಲ್ಲಿ. ವಿಲ್ ಚೆಕ್ಔಟ್ ನಾವು ವಿತ್ ಅ ಶಾರ್ಟ್ ಮೆಥಡ್ ಆರ್ ಎ ಟ್ರಿಕ್ ಹೌ ಟು ಫೈಂಡ್ ದಿಸ್ ಕಲರ್ ಕೋಡ್ಸ್ ಆಫ್ ದ ಕಾರ್ಬನ್ ರೆಸಿಸ್ಟರ್ಸ್. ತುಂಬ ಈಸಿ ಇದೆ. ಸೊ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನಲ್ಲಿ ಈ ಕಾರ್ಬನ್ ರೆಸಿಸ್ಟರ್ಸ್ ತುಂಬ ಯೂಸ್ ಆಗ್ತಾ ಇದೆ. ಅದು ಫ್ರೀಕ್ವೆಂಟ್ಲಿ ದೇ ಯೂಸ್ ಆ್ಯಂಡ್ ದೇ ವ್ಯಾಲ್ಯೂಸ್ ವೇರಿ ಓವರ್ ದ ವೈಡ್ ರೇಂಜಸ್. ಓಕೆ, ಈಗ ಹೇಗೆ ರಿಮೂವರ್ ಮಾಡ್ಕೊಳ್ಳೋದು ಈ ಕಲರ್ ಕೋಡ್ಸ್ ಆಫ್ ಕಾರ್ಬನ್ ರೆಸಿಸ್ಟರ್ಸ್ನ? we have a trick. BB ROY, Roy of Great Britain visited Gateway of India. Okay, so idu colors actually black, brown, red, orange, yellow, green, blue, violet, grey and white. Remember, it starts with black, here ends with white. Okay, not in the order of the prisms colors ಅಲ್ಲಿ ಬರಲ್ಲ ಇದು. ಓಕೆ, ಇಟ್ ಈಸ್ ಆಫ್ ಡಿಫ್ರೆಂಟ್. ಸೊ ಇಲ್ಲಿ ಬ್ಯಾಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ಯಾಂಡ್ ದ ವ್ಯಾಲ್ಯೂಸ್, ಇಟ್ ಸ್ಟಾರ್ಟ್ಸ್ ಫ್ರಮ್ 0 ಫ್ರಮ್ ಬ್ಲ್ಯಾಕ್ ಆ್ಯಂಡ್ ಪ್ರೊಸೀಡ್ಸ್ ಲೈಕ್ 1 2 3 4 5 6 ಹಾಗೆ ಹೋಗ್ತಾ ಇರುತ್ತೆ. ಲಾಸ್ಟ್ ಬ್ಯಾಂಡ್ದು W ವೈಟ್ಗೆ 9 ವ್ಯಾಲ್ಯೂ. ದೆನ್ ಫಾರ್ ದ ಥರ್ಡ್ ಬ್ಯಾಂಡ್ ವಿ ಎಕ್ಸ್ಪ್ರೆಸ್ ದ ವ್ಯಾಲ್ಯೂ ಇನ್ 10 to the power. ಓಕೆ, ಫಾರ್ ದ ಫಸ್ಟ್ ಬ್ಯಾಂಡ್ ಇಟ್ ಈಸ್ 10 to the power of 0.
then 10 to the power of 1, 10 to the power of 2, 3, 4, 5, 6, 7, 8, 9 ಅಂತ. ಇಲ್ಲಿ 10 to the power of 9. And for the fourth band, we write this values. Okay, tolerance value we call it is tolerance plus or minus ಅಂತ ಹಾಕಿ ಬರೀತೀವಿ tolerance. That is for gold, it is 5%. Silver 10%. No color 20%. ಇದು tolerance values. Okay. Now let us check out how to find out for this color code. ಈ ಕಲರ್ ಕೋಡ್ಗೆ ರೆಸಿಸ್ಟೆನ್ಸ್ ಎಷ್ಟಿದೆ, ಆ ಕಾರ್ಬನ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರಲ್ಲ ಅದರದ್ದು ರೆಸಿಸ್ಟೆನ್ಸ್ ಎಷ್ಟಿರ್ಬೋದು ಅಂತ ಕಲರ್ ಕೋಡಿ ನೋಡಿನೇ ಹೇಳ್ಬೋದು. ಸೊ ರೆಡ್ ಯೆಲ್ಲೋ ಗೋಲ್ಡ್ ಎಷ್ಟಿದೆ ಅಂತ. ಸೊ ಫಸ್ಟ್ ರೆಡ್ಗೆ ನೋಡಬೇಕು. ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ಯಾಂಡ್ದು ವ್ಯಾಲ್ಯೂ ಫಾರ್ ರೆಡ್ಗೆ. ವಾಟ್ ಇಸ್ ದ ನಂಬರ್ ಫಾರ್ ರೆಡ್? 2. ಒಂದು 2 ಬಂತು ಫಸ್ಟ್ ರೆಡ್ಗೆ. ಸೆಕೆಂಡ್ ಅಗೇನ್ ದೇ ಹ್ಯಾವ್ ಗಿವನ್ ರೆಡ್. ಮತ್ತು ಅಗೇನ್ ರೆಡ್ಗೆ ಸೆಕೆಂಡ್ ಕಲರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ಯಾಂಡ್ದು ಸೇಮ್ ಇರುತ್ತೆ. ಓಕೆ, ವಾಟ್ ಎವರ್ ದ ವ್ಯಾಲ್ಯೂಸ್ ಇಯರ್ 2 ಸೇಮ್ ಬಂತು. ಸಮ್ ಟೈಮ್ ಈ ಕಲರ್ ಡಿಫ್ರೆಂಟ್ ಕೊಟ್ಟಿದ್ದಾಗ ಈ ಒಂದು ವೇಳೆ ಇನ್ಸ್ಟೆಡ್ ಆಫ್ ರೆಡ್ ಸೆಕೆಂಡಲ್ಲಿ ಗ್ರೀನ್ ಕೊಟ್ಟಿದ್ದಾಗ 5 ಬರುತ್ತೆ. ಸೊ 2, 5 ಬರೀಬೇಕು. 2, 5. ಇಲ್ಲಿ ದೇ ಹ್ಯಾವ್ ಗಿವನ್ ರೆಡ್ ಅಗೇನ್ ರೆಡ್ ದೇ ಹ್ಯಾವ್ ಗಿವನ್. ಸೊ 2 ಅಗೇನ್ 2, 2, 2. ನೆಕ್ಸ್ಟ್ ಫಾರ್ ದ ಥರ್ಡ್ ಬ್ಯಾಂಡ್ ವಿ ಹ್ಯಾವ್ ಟು ರೈಟ್ ಮಲ್ಟಿಪ್ಲಿಕೇಶನ್ ಸೈನ್. ಮಲ್ಟಿಪ್ಲಿಕೇಶನ್ ಥರ್ಡ್ ಬ್ಯಾಂಡ್ದು in the 10 to the power of order. Third band color ಏನು yellow. So yellow, what is the power? 10 to the power of 4. So into 10 to the power of 4. Okay, 2 into 10 to the power of 4. Then fourth band the plus or minus tolerance value. What is the color given here? Gold. Gold ಗೆ tolerance value ಎಷ್ಟು? 5%. Hence for gold 5% tolerance value. Hence the option is 22 into 10 to the power of 4 plus or minus 5% ohm is the answer. ಸೊ ಈ ಥರ ನೀವು ಯಾವುದೇ ಕಲರ್ ಕೋಡ್ಸ್ ತಗೊಂಡು ಯು ಕ್ಯಾನ್ ಜಸ್ಟ್ ಚೆಕ್ಔಟ್ ವಿತ್ ದಿಸ್. ಓಕೆ, ಒನ್ಲಿ ಥಿಂಗ್ ರಿಮೆಂಬರ್ ದಿಸ್ ಟ್ರಿಕ್. ಇದು ಜನರಲಾಗಿ ಎಲ್ರಿಗೂ ಗೊತ್ತೇ ಇದೆ ಈ ಟ್ರಿಕ್. ಡೋಂಟ್ ಫರ್ಗೆಟ್ ದಟ್. ಇನ್ ದ ಎಕ್ಸಾಮಲ್ಲಿ ನೀವು ಹೇಗೆ ಗೆಸ್ ಮಾಡ್ಬೋದು ಆನ್ಸರ್ಸ್ನ. ಈಗ ರೆಡ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ರೆಡ್ಗೆ ಕಲರ್ ಏನು 22 ಇದೆ. ಸೊ 22 ಬರುತ್ತೆ. ಸೊ ಯಾವುದರಲ್ಲಿ 22 ಬರುತ್ತೆ ಅಂತ ವಿ ಕ್ಯಾನ್ ಗೆಸ್ ದ ಆನ್ಸರ್. ಸೊ ಹಿಯರ್ ವಿ ಹ್ಯಾವ್ ದ ಆಪ್ಷನ್ಸ್. ಈಗ ರೆಡ್ ನಮಗೆ ಗೊತ್ತಾಯಿತು ಫಸ್ಟ್ ಬಿಗಿನಿಂಗಲ್ಲೇ ಇದೆ. ಸೊ 22. ಸೊ ಆಪ್ಷನ್ 3 ಅಥವಾ 4ಅಲ್ಲಿ ಬರುತ್ತೆ. ಬಟ್ ವಿ ನೋ ಲಾಸ್ಟ್ ಒನ್ ವಾಟ್ ಇಸ್ ಇಟ್ ಈಸ್ ಗೋಲ್ಡ್. ಗೋಲ್ಡ್ಗೆ ಟಾಲರೆನ್ಸ್ ವ್ಯಾಲ್ಯೂ ಎಷ್ಟು? 5%. ಹೆನ್ಸ್ ಆಪ್ಷನ್ ನಂಬರ್ 3 22 into 10 to the power of 4 plus or minus 5% ohm. This is the answer for this given color codes ಗೆ resistance value ಇಷ್ಟಿದೆ. Okay. On moving to next question number 25. The device which is used to compare the EMF of two cells. EMF ಅನ್ನೋದೇನು? It's nothing but voltage, potential. So which is the instrument we use to measure? ಎರಡು ವಿದ್ಯುತ್ ಕೋಶಗಳ ವಿದ್ಯುತ್ ಚಾಲಕ ಬಲವನ್ನು ಹೋಲಿಸಲು ಬಳಸುವ ಸಾಧನ. ಎರಡನ್ನು ಕಂಪೇರ್ ಮಾಡೋಕ್ಕೆ ಬಳಸುವ ಸಾಧನ. ಕಂಪೇರ್ ದ EMF of two cells. ಸೊ ಆಪ್ಷನ್ಸ್ ಮೀಟರ್ ಬ್ರಿಡ್ಜ್ ಕೊಟ್ಟಿದ್ದಾರೆ, ಪೊಟೆನ್ಷಿಯೋಮೀಟರ್, ಸೋನೋಮೀಟರ್, ವೀಟ್ಸ್ಟೋನ್ ಬ್ರಿಡ್ಜ್. ಅಂದರೆ ಮೀಟರ್ ಸೇತು, ವಿಭವ ಮಾಪಕ, ಸೋನೋಮೀಟರ್, ವೀಟ್ಸ್ಟೋನ್ ಬ್ರಿಡ್ಜ್. ಸೊ ಇಲ್ಲಿ ಆಪ್ಷನ್ ಆ್ಯಕ್ಚುಲಿ EMF ಅಂದ ತಕ್ಷಣ ಪೊಟೆನ್ಷಿಯೋಮೀಟರ್ ಈಸ್ ದ ಆನ್ಸರ್. ಸೊ ಅದರ ಜೊತೆಗೇ ವಿಲ್ ಚೆಕ್ಔಟ್ ಇದು ಮೂರು ಯಾವುದು ಅಂತ. ಸೊ ವಾಟ್ ಈಸ್ ಮೀಟರ್ ಬ್ರಿಡ್ಜ್? ಮೀಟರ್ ಬ್ರಿಡ್ಜ್ ಇಸ್ ಯೂಸ್ ಟು ಫೈಂಡ್ ದ ಅನ್ನೋನ್ ರೆಸಿಸ್ಟೆನ್ಸ್. ಒಂದು ರೆಸಿಸ್ಟರಲ್ಲಿ ಅನ್ನೋನ್ ರೆಸಿಸ್ಟೆನ್ಸ್ ಇದ್ದರೆ ಅದನ್ನ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಮೀಟರ್ ಬ್ರಿಡ್ಜ್ ಇಸ್ ನಥಿಂಗ್ ಬಟ್ ಲೈಕ್ ವೀಟ್ಸ್ಟೋನ್ ಬ್ರಿಡ್ಜ್ ಪ್ರಿನ್ಸಿಪಲ್ ಮೇಲೆ ಇಟ್ ವರ್ಕ್ಸ್ ಅಂಡರ್ ವೀಟ್ಸ್ಟೋನ್ ಬ್ರಿಡ್ಜ್ ಪ್ರಿನ್ಸಿಪಲ್ದು. ಸೊ ಹಾಗಾಗಿ ಅದು ಆಪ್ಷನ್ ಅಲ್ಲ. ನೆಕ್ಸ್ಟ್ ಸೋನೋಮೀಟರ್ ಇದು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಟು ಕ್ಯಾಲ್ಕುಲೇಟ್ ದ ಟೆನ್ಷನ್, ಫ್ರೀಕ್ವೆನ್ಸಿ, ಡೆನ್ಸಿಟಿ ಆಫ್ ವೈಬ್ರೇಷನ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಇಟ್ ಈಸ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ರೆಸನೆನ್ಸ್ ಅಲ್ವಾ. ಸೊ ನೆಕ್ಸ್ಟ್ ವೀಟ್ಸ್ಟೋನ್ ಬ್ರಿಡ್ಜ್ ವಿ ನೋ ದ ಅಗೇನ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಅನ್ನೋನ್ ರೆಸಿಸ್ಟೆನ್ಸ್. ಸೊ ಇದು ಮೂರು ಆನ್ಸರ್ ಅಲ್ಲ, ಪೊಟೆನ್ಷಿಯೋಮೀಟರ್ ಇಸ್ ದ ಆನ್ಸರ್. ಸೊ ವೆನೆವರ್ ವಿ ಚೆಕ್ಔಟ್ ವಿತ್ ದ ಕ್ವೆಶನ್ಸ್ ಲೈಕ್ ದಿಸ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಲ್ಸೋ ಮೀನ್ ವೈಲ್. ಸೊ ಹೇಗೆ ಯಾವ ಥರನೇ ಕ್ವೆಶನ್ ಕೇಳಿದ್ರು ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ನೀವು ಮಾಡ್ಬೋದು. ಸಮ್ಟೈಮ್ಸ್ ಕೆಲವೊಮ್ಮೆ ಗೆಸ್ಸಿಂಗ್ ವಿಲ್ ಬಿ ಕರೆಕ್ಟ್ ಆಗಿಬಿಡುತ್ತೆ. ಈ ಥರ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 26. In the given network of the quantity of current flowing through the galvanometer, we have to calculate from this diagram how much is the current flowing through the galvanometer. ಈ ಒಂದು ಜಾಲದಲ್ಲಿ ಗ್ಯಾಲ್ವನೋಮೀಟರ್ನ ಮೂಲಕ ಹರಿಯುವ ವಿದ್ಯುತ್ತಿನ ಪರಿಮಾಣ ಎಷ್ಟು ಅಂತ. ಸೊ ನೀವು ಯಾವಾಗಲೂ ಈ ಥರ 4 ರೆಸಿಸ್ಟರ್ಸ್ ಇದೇ ಥರ ಫಾರ್ಮಲ್ಲಿ ಕೊಟ್ಟಿದ್ದಾಗ
ಅಬ್ವಿಯಸ್ಲಿ ನಮ್ಗೆ ಯಾವುದು ನೆನಪಿಗೆ ಬರಬೇಕು, ವೀಟ್ ಸ್ಟೋನ್ ಬ್ರಿಡ್ಜ್, ಬ್ಯಾಲೆನ್ಸ್ಡ್ ವೀಟ್ ಸ್ಟೋನ್ ಬ್ರಿಡ್ಜ್. ಬಟ್ ಇದು ಬ್ಯಾಲೆನ್ಸ್ ಆಗಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಬಿಕಾಸ್ ದೇ ಆಸ್ಕ್ ಅಸ್ ಟು ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಕೂತ್ಕೊಂಡಿದ್ರೆ ವಿ ಕೆನಾಟ್ ಗೆಟ್ ದ ಆನ್ಸರ್. ಸಬ್ಸ್ಟಿಟ್ಯೂಷನ್ ಮಾಡಿ ಅದು ಲೆಂತಿ ಪ್ರೋಸೆಸ್ ಅಲ್ವಾ. ಸೊ ವಿಲ್ ಚೆಕ್ಔಟ್. ಈ ಥರ ವೀಟ್ ಸ್ಟೋನ್ ಬ್ರಿಡ್ಜ್ ಅಂದ ತಕ್ಷಣ ನಮಗೆ 2-3 ಪಾಯಿಂಟ್ಸ್ ನೆನಪಲ್ಲಿ ಬರಬೇಕು. ಏನು, ಈಗ ರೆಸಿಸ್ಟರ್ಸ್ 4 ರೆಸಿಸ್ಟರ್ಸ್ ಇರುತ್ತೆ. ಇದು ಪಿ, ಇದು ಕ್ಯೂ, ಇದು ಆರ್ ಮತ್ತು ಎಸ್ ಅಂತ 4 ತಗೊಂಡಾಗ ಇದೆರಡರ ಅನುಪಾತ P/Q ಮತ್ತು R/Sದು ಅನುಪಾತ R/S. ಇದೆರಡು ಸೇಮ್ ಇದ್ದರೆ ಅದು ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ಅರ್ಥ. ಅದೆರಡು ಬ್ಯಾಲೆನ್ಸ್ಡ್ ಆಗಿದ್ದರೆ ಗ್ಯಾಲ್ವನೋಮೀಟರ್ ಮೂಲಕ ಹೋಗುವ ಕರೆಂಟ್ 0 ಆಗಿರುತ್ತೆ. ಸೊ ಚೆಕ್ ಮಾಡ್ಕೊಳ್ಳೋಣ ಇದು ವೆದರ್ ಇಟ್ ಈಸ್ ಬ್ಯಾಲೆನ್ಸ್ ಆರ್ ನಾಟ್. 8/2 ಏನಾಗುತ್ತೆ ಆನ್ಸರ್? 4 ಅಲ್ವಾ. ನೆಕ್ಸ್ಟ್ 28/7 ವಾಟ್ ಈಸ್ ದ ಆನ್ಸರ್? 7 1s 7 4s 28. ಸೊ 4 = 4 ಬಂತು ನಮಗೆ. ಸೊ ಇದು ಬ್ಯಾಲೆನ್ಸ್ಡ್ ವೀಟ್ ಸ್ಟೋನ್ ಬ್ರಿಡ್ಜ್ ಅಂತ ಗೊತ್ತಾಯಿತು. ವಿ ಹ್ಯಾವ್ ಟು ಸರ್ಚ್ ಫಾರ್ ದ ವರ್ಡ್. ಇಲ್ಲಿ ಏನಾದರೂ ಇನ್ ದ ಗಿವನ್ ನೆಟ್ವರ್ಕ್ ದ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್ ಆರ್ ವೀಟ್ ಸ್ಟೋನ್ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್ ಅಂತ ಕೊಟ್ಟಿದಾಗ ಡೈರೆಕ್ಟ್ ಆನ್ಸರ್ ಇಟ್ ಈಸ್ 0 ಅಂತ ನೀವು ಹೇಳ್ಬೋದು. ಇಲ್ಲಾಂದರೆ ಬ್ಯಾಲೆನ್ಸ್ಡ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಫ್ ಇಟ್ ಈಸ್ ಬ್ಯಾಲೆನ್ಸ್ಡ್ ದೆನ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್ ಇಸ್ 0 ಇನ್ ದ ವೀಟ್ ಸ್ಟೋನ್ ಬ್ರಿಡ್ಜ್. ಇನ್ ದ ಬ್ಯಾಲೆನ್ಸ್ಡ್ ವೀಟ್ ಸ್ಟೋನ್ ಬ್ರಿಡ್ಜ್ 0 ಆಂಪಿಯರ್ ಕರೆಂಟ್ ಆಗಿರುತ್ತೆ. ಥ್ರೂ ದ ಗ್ಯಾಲ್ವನೋಮೀಟರ್ ಕರೆಂಟ್ ಏನು ಫ್ಲೋ ಆಗೋದು. ಓಕೆ, ಈಸಿ ಇದೆಯಾ? ಅಥವಾ ಇಫ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್ ಏನು ಮಾಡ್ಬೋದು? ಇದರಲ್ಲಿ ವಿ ಹ್ಯಾವ್ ಟು ಲೂಪ್ ರೂಲ್. ಈ ಥರ ಕರೆಂಟು ಹೋದಾಗ ಲೂಪ್ ರೂಲ್ ತಗೊಂಡು ನಾವು ಮಾಡ್ಬೋದು. ಸೊ ಇನ್ ದ ಫಾಲೋಯಿಂಗ್ ಕ್ಲಾಸಸ್ ಅದು ತಗೊಳ್ತೀನಿ ನೆಕ್ಸ್ಟ್ ಸಮಯ ಇದ್ದಾಗ. ವಿ ಕ್ಯಾನ್ ವರ್ಕ್ಔಟ್ ದ ನ್ಯೂಮರಿಕಲ್ಸ್ ಆಲ್ಸೋ ಬೇಸ್ಡ್ ಆನ್ ದಿಸ್. ಸೊ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. Next, question number 27. The polarity of induced EMF is such that it opposes the cause which produces it. ಅಂದರೆ ಪ್ರೇರಿತವಾದ ವಿದ್ಯುತ್ ಚಾಲಕ ಬಲದ ದಿಕ್ಕು ಹೇಗಿರುತ್ತೆ ಅಂದರೆ ಇದು ಉತ್ಪತ್ತಿಯಾದ ಕಾರಣವನ್ನು ಪ್ರತಿರೋಧಿಸ್ತದೆ. ಓಕೆ, ಸೊ ಯಾವುದು ಇದು ಉತ್ಪತ್ತಿಯಾಗೋಕ್ಕೆ ಕಾರಣವಾಗಿರುತ್ತೋ ಅದನ್ನೇ ಪ್ರತಿರೋಧಿಸ್ತದೆ. ಇದು ಲೆನ್ಸ್ ಲಾ ಅಲ್ವಾ. ಸೊ ಇಲ್ಲಿ ವಿ ಕ್ಯಾನ್ ಫೈಂಡ್ ದಿಸ್ ಲಾ ಇನ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟ್ರಲ್ಲಿ ಬರುತ್ತೆ. ಸೊ ರಿಮೈನಿಂಗ್ ಲಾಸ್ ಎಲ್ಲ ಏನು? Faraday's law says about induced EMF that is directly proportional to the magnetic flux change ಅಂತ ಹೇಳುತ್ತೆ. ಅದು Faraday's law ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಪೈ ವ್ಯಾಲ್ಯೂ ಬಗ್ಗೆ ಹೇಳ್ತದೆ. ಈವನ್ ಕ್ಯೂರೀಸ್ ಲಾ ಅದು ಇಟ್ಸ್ ರಿಗಾರ್ಡಿಂಗ್ ದ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ದಟ್ ಈಸ್ ಪ್ರಪೋರ್ಷನಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಅಪ್ಲೈ ಮಾಡಿರ್ತೀವಿ ಅದ್ರ ಬಗ್ಗೆ ಇದು ಕ್ಯೂರಿ ಲಾ ಹೇಳುತ್ತೆ. ಸ್ಟೀಫನ್ಸ್ ಲಾ ಇದು ಸ್ಟೀಫನ್ ಬೋಲ್ಟ್ಸ್ಮನ್ಸ್ ಲಾದಲ್ಲಿ ಬರುತ್ತೆ ಅಲ್ವಾ. ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಸಲ್ಲಿ ದಟ್ ಈಸ್ ಅಮೌಂಟ್ ಆಫ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ದಟ್ ಈಸ್ ಎಮಿಟೆಡ್ ಬೈ ದ ಬ್ಲ್ಯಾಕ್ ಬಾಡಿ ಪರ್ ಯೂನಿಟ್ ಏರಿಯಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ 4th ರೂಟ್ ಆಫ್ ದ ಟೆಂಪರೇಚರ್ ಅಂತ ಬರುತ್ತೆ. ಅದು ಸ್ಟೀಫನ್ಸ್ ಲಾ. ಓಕೆ, ಸೊ ಇದು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರಿಮೆಂಬರ್ ದೀಸ್ ಲಾಸ್ ಆ್ಯಂಡ್ ಆಲ್. ಓಕೆ, if it is, again I am repeating, if it is of multiple choice questions the pattern remains the same in the following HSTR exams. ಆಗ ನೀವು ಇಂಪಾರ್ಟೆಂಟಾಗಿ ಲಾನೆಲ್ಲ ಒಂದ್ಸತಿ ಗ್ಲ್ಯಾನ್ಸ್ ಮಾಡ್ಕೊಂಡು ಹೋದರೆ ಸಾಕು. ಇದು ಯಾವುದ್ರ ಬಗ್ಗೆ ಅಂತ ಹೇಳಿದರೆ ಸಾಕು, ಅದರಲ್ಲಿ ನಿಮಗೆ ನೆನಪಿಗೆ ಬರುತ್ತೆ. ಓಕೆ, ಸೊ ಫಾರ್ ದಿಸ್ ಕ್ವೆಶನ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 28. A body is moving in a circular path of diameter 14 centimeter. After time t, it completes one rotation. ಅಂದರೆ ಒಂದು ಕಾಯವು 14 ಸೆಂಟಿಮೀಟರ್ ವ್ಯಾಸ ಇರುತ್ತದೆ. ವ್ಯಾಸ ಅಂದರೆ ಇಲ್ಲಿ ಡಯಾಮೀಟರ್ ಅಲ್ವಾ. ಅದು ಟಿ ಟೈಮಲ್ಲಿ ಒಂದು ಸುತ್ತನ್ನು ಸುತ್ತಿ ತನ್ನ ಮೂಲ ಸ್ಥಾನಕ್ಕೆ ಬಂದು ತಲುಪುತ್ತದೆ. ಇಲ್ಲಿ ಸ್ಟಾರ್ಟ್ ಆದರೆ ಒಂದು ರೌಂಡ್ ಹಾಕ್ಕೊಂಡು ಅದೇ ಪ್ಲೇಸ್ಗೆ ಬಂದಿರುತ್ತೆ. ಸೊ ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಿಸ್ಟೆನ್ಸ್ ಟ್ರಾವೆಲ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಆ ಕಾಯದ ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರಗಳು. ನಾನು ಮೊದಲೇ ಇದೊಂದು ಕ್ಲಾಸಲ್ಲಿ ಹೇಳಿದ್ದೀನಿ. ಸ್ಥಾನಪಲ್ಲಟ ಅಂದರೆ ಇನ್ ಅ ಸೈಕ್ಲಿಕ್ ಮ್ಯಾನರಲ್ಲಿ. ಈಗ ಇಲ್ಲಿ ಒಂದು ಸರ್ಕಲ್ ಹಾಕ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲೇ ಬಂದು ನಿಲ್ಲುತ್ತೆ ಅಂದರೆ ಅದು ಸ್ಥಾನಪಲ್ಲಟ ಯಾವುದೂ ಆಗೋದಿಲ್ಲ. ಸ್ಥಾನಪಲ್ಲಟ 0 ಆಗಿರುತ್ತೆ. ಸೊ ಇಲ್ಲಿ ಆಪ್ಷನಲ್ಲಿ ಯಾವುದರಲ್ಲಿ ಡಿಸ್ಪ್ಲೇಸ್ಮೆಂಟ್, ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ 0 ಅಂತ ಯಾವುದು ಬಂದಿದೆಯೋ ಅದರ ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ 2 ಆನ್ಸರ್ಸ್ ಕೊಟ್ಟಿದ್ದಾರೆ. ಯಾವುದು 0 ಆಪ್ಷನ್ ನಂಬರ್ 2 ಮತ್ತು ಆಪ್ಷನ್ ನಂಬರ್ 4 ಕೂಡ ಬಿಗಿನಿಂಗಲ್ಲಿ 0 ಇದೆ. ಸೊ ಈಗ ನೆಕ್ಸ್ಟ್ ವಿ ಹ್ಯಾವ್ ಟು ಚೆಕ್ ಔಟ್ ವಿತ್ ದಿಸ್. ದ ಡಿಸ್ಪ್ಲೇಸ್ಮೆಂಟ್ 0 ಅಂದ ತಕ್ಷಣ ಈಗ ಇಲ್ಲಿ 0 ಇಲ್ಲಿ 0. ನೆಕ್ಸ್ಟು ಡಿಸ್ಟೆನ್ಸ್ ಟ್ರಾವೆಲ್ಡ್. ಈಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಡಿಸ್ಟೆನ್ಸ್ ಟ್ರಾವೆಲ್ಡ್? ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ದ ಆಬ್ಜೆಕ್ಟ್ ಈಸ್
ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್, ಅದೊಂದು ವೃತ್ತಾಕಾರದಲ್ಲಿ ಚಲಿಸ್ತಾ ಇದೆ ಅಂತ, ಬಿಕಾಸ್ ಅಲ್ಲಿ ತ್ರಿಜ್ಯ ಕೊಟ್ಟಿದ್ದಾರೆ ನಮಗೆ, ಇದು ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್ ಅಂತ ಗೊತ್ತಾಯಿತು. ಸೊ ಈಗ ಡೈಮೀಟರ್ ಎಷ್ಟು 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅದ್ರದ್ದು ರೇಡಿಯಸ್ ಎಷ್ಟು 7 ಸೆಂಟಿಮೀಟರ್. ಆ್ಯಂಡ್ ಇಫ್ ದ ಆಬ್ಜೆಕ್ಟ್ ಕವರ್ಸ್ ದಿಸ್ ಮಚ್ ಆಫ್ ಡಿಸ್ಟೆನ್ಸ್, ಇದು ನಥಿಂಗ್ ಬಟ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಲ್ವಾ, ಅದು ಸುತ್ತಳತೆ ಆಗಿರುತ್ತದೆ ಈ ಸರ್ಕಲ್ನ. ಸೊ ವಾಟ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್? 2πr, ರೈಟ್? 2 ವ್ಯಾಲ್ಯೂ ಆ್ಯಂಡ್ ಪೈ ವ್ಯಾಲ್ಯೂ 22/7, r ವ್ಯಾಲ್ಯೂ ಎಷ್ಟು 7. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 7 7 ಕ್ಯಾನ್ಸಲ್ ಆಗುತ್ತೆ, 22 × 2 is 44 ಸೆಂಟಿಮೀಟರ್. ಸೊ ಲೆಟ್ ಅಸ್ ಗೋ ಫಾರ್ ದ ಆಪ್ಷನ್ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ನಾವು ಚೂಸ್ ಮಾಡಿರೋ ಆನ್ಸರ್ಸ್ ಏನು 0 ಸೆಂಟಿಮೀಟರ್ ಮತ್ತು ಸೆಕೆಂಡ್ ಆ್ಯಂಡ್ ಫೋರ್ತ್ ಒನ್ ಆಗಿತ್ತು. ಸೊ ಇದೆರಡರಲ್ಲಿ ಯಾವುದು ಆಪ್ಷನ್? ಫೋರ್ತ್ ಒನ್, 0 ಸೆಂಟಿಮೀಟರ್ ಆ್ಯಂಡ್ 44 ಸೆಂಟಿಮೀಟರ್. 0 ಮತ್ತು 44 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ನಂಬರ್ 29. ಐಡೆಂಟಿಫೈ ದ ವೆಕ್ಟರ್ ಕ್ವಾಂಟಿಟೀಸ್. ಇಲ್ಲಿ ಕೆಲವೊಂದು ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ, ಇದು ಸ್ಕೇಲಾರ ಅಥವಾ ವೆಕ್ಟರ ನಮ್ಗೆ ಫೈಂಡ್ ಔಟ್ ಮಾಡಿ ಅದರಲ್ಲಿ ವೆಕ್ಟರ್ನ ಚೂಸ್ ಮಾಡ್ಕೋಬೇಕು. ಸೊ ಅದರಲ್ಲಿ ಆಪ್ಷನ್ ನಂಬರ್ 1 2 3 4 ಇದೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಈ ಥರ ಕೊಟ್ಟಿದಾಗ. ಸೊ ವಾಟ್ ಆರ್ ದಟ್? ವಿದ್ಯುತ್ ವಿಭವ, ವಿಕಿರಣ ಪಟು, ಕ್ಷಯ ಸ್ಥಿರಾಂಕ, ಒತ್ತಡ, ಇಂಪಲ್ಸ್ ಆವೇಗ, ಟಾರ್ಕ್, ಇಷ್ಟು ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಇದು ಯಾವುದು ಸ್ಕೇಲರ್ ಆರ್ ವೆಕ್ಟರ್ ಕ್ವಾಂಟಿಟಿ? ಇದು ಅಬ್ವಿಯಸ್ಲಿ ಸ್ಕೇಲರ್ ಕ್ವಾಂಟಿಟಿ, ಹೌದಲ್ವಾ? ನೆಕ್ಸ್ಟ್ ರೇಡಿಯೋ ಆಕ್ಟಿವ್ ಡಿಕೆ ಆಲ್ಸೋ ಸ್ಕೇಲರ್ ಕ್ವಾಂಟಿಟಿ. ಪ್ರೆಷರ್ ಫೋರ್ಸ್ ಬೈ ಏರಿಯಾ, ಅದು ಕೂಡ ಸ್ಕೇಲರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಪಲ್ಸ್ ಅಂತ ಬಂದಾಗ ಇದು ಇಟ್ಸ್ ನಥಿಂಗ್ ಬಟ್ ಸರ್ಟೆನ್ ಅಮೌಂಟ್ ಆಫ್ ಫೋರ್ಸ್ ಇಸ್ ಅಪ್ಲೈಡ್ ಇನ್ ಸರ್ಟೆನ್ ಟೈಮ್, ರೈಟ್? ಸೊ ಹಾಗಾಗಿ ಇದು ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ದೇ ಅಪ್ಲೈ ದ ಫೋರ್ಸ್, ಇಟ್ಸ್ ಎ ವೆಕ್ಟರ್ ಕ್ವಾಂಟಿಟಿ. ಟಾರ್ಕ್ ಇಸ್ ನಥಿಂಗ್ ಬಟ್ ಮೂಮೆಂಟ್ ಆಫ್ ಫೋರ್ಸ್ ಅಂತ ಕರಿತೀವಿ, ಜಸ್ಟ್ ಮೂಮೆಂಟ್ ಆಫ್ ಫೋರ್ಸ್. ಟಾರ್ಕ್ tau is equal to r into f. ಓಕೆ, ಫೋರ್ಸ್ ಇಂಟು ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀವಿ ಟಾರ್ಕ್ನ. ಸೊ ಅದು ಕೂಡ ವೆಕ್ಟರ್ ಕ್ವಾಂಟಿಟಿ. ಸೊ ಡಿ ಆ್ಯಂಡ್ ಇ ಇದು ಎರಡು ವೆಕ್ಟರ್ ಕ್ವಾಂಟಿಟಿ, ಹಾಗಾಗಿ ವಿ ಕ್ಯಾನ್ ಚೂಸ್ ವಿಚ್ ಇಸ್ ಆಪ್ಷನ್ ಡಿ ಆ್ಯಂಡ್ ಇ. ಆಪ್ಷನ್ ನಂಬರ್ 2, ಡಿ ಮತ್ತು ಇ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 30. A person is sitting in a travelling train and facing the direction of motion. He tosses up a coin and the coin falls behind him. It can be concluded that, ಏನು ಕನ್ಕ್ಲೂಡ್ ಮಾಡ್ಬೋದು ಇದರಲ್ಲಿ ಅಂದರೆ, ಒಬ್ಬ ವ್ಯಕ್ತಿಯು ಒಂದು ಚಲಿಸುತ್ತಿರುವ ರೈಲ್ನಲ್ಲಿ ಕೂತಿರ್ತಾರೆ, ಅವರು ಯಾವ ದಿಕ್ಕಿಗೆ ಮುಖ ಮಾಡಿರ್ತಾರೆ, ಟ್ರೈನ್ ಯಾವ ದಿಕ್ಕಿಗೆ ಹೋಗುತ್ತೋ ಅದು ದಿಕ್ಕಿಗೆ ಮುಖವನ್ನು ಮಾಡಿರ್ತಾರೆ. ದೆನ್ ಹಿ ಟಾಸಸ್ ಅಪ್ ಅ ಕಾಯಿನ್, ಒಂದು ನಾಣ್ಯವನ್ನು ಚಿಮ್ಮಿದಾಗ ನಾಣ್ಯವು ಮೇಲೆ ಹೋಗುತ್ತೆ ಸ್ಟ್ರೈಟ್ ಅಪ್, ಆ್ಯಂಡ್ ದೆನ್ ಇಟ್ ಫಾಲ್ಸ್ ಬಿಹೈಂಡ್ ದ ಮ್ಯಾನ್. ಅವರು ಚಲಿಸ್ತಾ ಇರುವ ಟ್ರೈನಲ್ಲಿ ಕುಳಿತಿರ್ತಾರೆ. ಸೊ ಆ್ಯಸ್ ಈ ಮೂವ್ಸ್, ಈ ಕಾಯಿನ್ ಏನಾಗುತ್ತೆ ಈ ಪರ್ಸನ್ನ ಹಿಂದ್ಗಡೆ ಬೀಳುತ್ತೆ. ಸೊ ಇದು ಯಾವುದಕ್ಕೆ, ಇದರಲ್ಲಿರುವ ಆಪ್ಷನ್ಸ್ಗೆ ಯಾವುದಕ್ಕೆ ಉದಾಹರಣೆ? ದೆನ್ ವಿ ಹ್ಯಾವ್ ಟು ಚೆಕ್ ಔಟ್ ವಿತ್ ಆನ್ಸರ್. ಅಂದರೆ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ಗೈನಿಂಗ್ ಸ್ಪೀಡ್, ಟ್ರೈನ್ ಯಾವ ಥರ ಇರುತ್ತೆ ಅಂದರೆ ರೈಲು ಯಾವ ಥರ ಇರುತ್ತೆ ಅಂತ. ವೆದರ್ ಟ್ರೈನ್ ಇಸ್ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ಗೈನಿಂಗ್ ಸ್ಪೀಡ್, ಟ್ರೈನ್ ಮುಂದೆ ಚಲಿಸ್ತಾ ಇದೆಯಾ, ಮುಮ್ಮುಖವಾಗಿ ಚಲಿಸ್ತಾ ವೇಗವನ್ನು ಜವವನ್ನು ಪಡೀತಾ ಇದೆಯಾ, ಅಥವಾ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ಲೂಸಿಂಗ್ ದ ಸ್ಪೀಡ್, ಮುಂದೆ ಹೋಗಿ ಸ್ಪೀಡನ್ನು ಜವವನ್ನು ಕಳೆದುಕೊಳ್ತಾ ಇದೆಯಾ, ಅಥವಾ ಮೂವಿಂಗ್ ಫಾರ್ವರ್ಡ್ ವಿತ್ ಯೂನಿಫಾರ್ಮ್ ಸ್ಪೀಡಾಗಿ ಹೋಗ್ತಾ ಇದೆಯಾ, ಅಂದರೆ ಮುಮ್ಮುಖವಾಗಿ ಸ್ಥಿರ ವೇಗದಲ್ಲಿ ಹೋಗ್ತಾ ಇದೆಯಾ, ಅಥವಾ ಮೂವಿಂಗ್ ಬ್ಯಾಕ್ವರ್ಡ್ ವಿತ್ ಯೂನಿಫಾರ್ಮ್ ಸ್ಪೀಡ್, ಹಿಂದ್ಗಡೆ ಹೋಗ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ದ ಪರ್ಸನ್ ಆ್ಯಂಡ್ ದ ಟ್ರೈನ್ ಇಸ್ ಮೂವಿಂಗ್ ಫಾರ್ವರ್ಡ್ ಓನ್ಲಿ. ಓಕೆ, ಸೊ ಮೂವಿಂಗ್ ಫಾರ್ವರ್ಡ್ ಆಪ್ಷನ್ ನಂಬರ್ ಇಲ್ಲಿದೆ 1 ಮತ್ತು 3ಯಲ್ಲಿದೆ. ಬ್ಯಾಕ್ವರ್ಡ್ ಹೋಗ್ತಾ ಇಲ್ಲ, ಮೂವಿಂಗ್ ಫಾರ್ವರ್ಡ್, ಇಟ್ ಈಸ್ ಮುಮ್ಮುಖವಾಗಿ ಚಲಿಸ್ತಾ ಇದೆ. ಒನ್ ಪರ್ಸನ್ ಇಸ್ ಫೇಸಿಂಗ್ ದ ಸೇಮ್. ಆ್ಯಂಡ್ ವೆದರ್ ದ ಟ್ರೈನ್ ಇಸ್ ಗೈನಿಂಗ್ ದ ಸ್ಪೀಡ್, ಅಬ್ವಿಯಸ್ಲಿ ಬಿಕಾಸ್ ದ ಕಾಯಿನ್ ಇಸ್ ಫಾಲಿಂಗ್ ಬಿಹೈಂಡ್ ದ ಪರ್ಸನ್. ಟ್ರೈನ್ ಸ್ಪೀಡಾಗಿ ಹೋಗ್ತಾ ಇರೋದ್ರಿಂದ ಈ ಕಾಯಿನ್ ಪರ್ಸನ್ನ ಹಿಂದ್ಗಡೆ ಬೀಳ್ತದೆ. ಸೊ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ ಇನ್ ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ರೆಸ್ಟ್, ನ್ಯೂಟನ್ಸ್ ಫಸ್ಟ್ ಲಾ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಚೆಕ್ ಔಟ್ ದ ಚಾನಲ್ ಪ್ಲೇ ಲಿಸ್ಟ್ ಫಾರ್ ದ ಪ್ರೀವಿಯಸ್ ವೀಡಿಯೋಸು. ಸೊ ಆಪ್ಷನ್ 1, ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ಗೈನಿಂಗ್ ಸ್ಪೀಡ್, ರೈಲು ಏನಾಗುತ್ತದೆ ಮುಮ್ಮುಖವಾಗಿ ಚಲಿಸ್ತದೆ ಮತ್ತು ಜವವನ್ನು ಪಡೀತಿದೆ ಅನ್ನೋದು ಆಪ್ಷನ್ ಕರೆಕ್ಟ್ ಇದೆ. ಸಪೋಸ್ ಇಲ್ಲಿ ಒಂದು ವೇಳೆ ನಿಮಗೆ ಟ್ರೈನ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಅಂತ ಕೊಟ್ಟಿದಾಗ, ನಿಮಗೆ ಇಲ್ಲಿ ಟ್ರೈನ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್, ಆಗ ಕಾಯಿನ್ ಎಲ್ಲಿ ಬೀಳ್ತಾ ಇತ್ತು ಅಂತ ಒಂದು ಕ್ವೆಶನ್ ಒಂದು ವೇಳೆ ಬಂದಾಗ, ಕಾಯಿನ್ ಆ ಪರ್ಸನ್ನ ಕೈಗೆ ಬೀಳುತ್ತೆ ಒಂದು ವೇಳೆ ಟ್ರೈನ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾಗ. ಓಕೆ, ಸೊ ಅದು ಆಪ್ಷನ್. ಸೊ ಇಲ್ಲಿ ನಮ್ಗೆ ಈ ಕ್ವೆಶನ್ಗೆ ಆಪ್ಷನ್ ನಂಬರ್ 1. Okay friends, we shall continue to analyze the question paper. The remaining questions of Hstr exam 2015
question paper in the next following videos. So keep preparing for this exams. Hope the recruitment notification will be out soon. Okay, so if you're not subscribed our channels, kindly do subscribe and press the bell icon so that you will get the notifications of all the videos we upload here, which will be useful for your competitive exams. Okay, thank you for watching.